ನಾವು ನಿಮಗೆ ಇಂದಿನ ವಿಡಿಯೋದಲ್ಲಿ ಈಡಿಯಮ್ಸ್ ಅಂದರೆ ಏನು ಅಂತ ಹೇಳಿದ್ದೀವಲ್ವಾ. ಇವತ್ತು ನಾನು ನಿಮಗೆ ಈಡಿಯಮ್ಸ್ನ ಫನ್ನಿ ವೇಯಲ್ಲಿ ಯಾವ ರೀತಿಯಲ್ಲಿ ಹೇಳ್ಬೋದು, ಇಂಪ್ರೆಸಿವ್ ಆಗಿ ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡಬೇಕಾದ್ರೆ ಯಾವ ರೀತಿ ಹೇಳ್ಬೋದು ಅನ್ನೋದನ್ನು ಹೇಳ್ತೀನಿ. ಫ್ಯೂ ಆ್ಯನಿಮಲ್ ಈಡಿಯಮ್ಸ್ನ ಹೇಳ್ಕೊಡ್ತೀವಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ಸ್ ಇನ್ ಒನ್ಸ್ ಪ್ಯಾಂಟ್ಸ್ ಅಂದರೆ ರೆಸ್ಟ್ಲೆಸ್ ಆಗಿರೋದು, ಇಲ್ಲ ಅಂತ ಅಂದರೆ ಒಂದು ಜಾಗದಲ್ಲಿ ಸ್ಟಿಲ್ ಆಗಿ ಕುರ್ದೇ ಇರೋದು. ಎಕ್ಸಾಂಪಲ್, ಶ್ರೇಯಾ ಹ್ಯಾಡ್ ಆ್ಯಂಡ್ಸ್ ಇನ್ ಹರ್ ಪ್ಯಾಂಟ್ಸ್ ದ ಡೇ ಬಿಫೋರ್ ಅವರ್ ಇಂಟರ್ವ್ಯೂ. ಸೆಕೆಂಡ್ ಒನ್, pig out, to eat a lot. Example, I pigged out at KFC. I don't usually eat that much. Smell a rat. Andre, to be suspicious about something or someone. Example, when he made that offer, I smelt a rat. Fourth one, cat nap. Andre, quick nap. Example, I'm so tired, let me have a cat nap. Sick as a parrot. ಅಂದರೆ ನೀವು ಅದೊಂದು ವಿಷಯದ ಮೇಲೆ ತುಂಬ ಡಿಸಪಾಯಿಂಟ್ ಆಗಿ ಬೇಜಾರಲ್ಲಿ ಇರ್ತೀರಲ್ಲ, ಅವಾಗ ಸಿಕ್ ಆ್ಯಸ್ ಅ ಪ್ಯಾರೆಟ್ ಅಂತ ಹೇಳ್ಬೋದು. ಎಕ್ಸಾಂಪಲ್, ಐ ವಾಸ್ ಸೋ ಸಿಕ್ ಆ್ಯಸ್ ಅ ಪ್ಯಾರೆಟ್ ವೆನ್ ಇಂಡಿಯಾ ಲಾಸ್ ದ ಮ್ಯಾಚ್. ಈ ಇಡಿಯಮ್ಸ್ ಎಷ್ಟು ಫನ್ ಆಗಿತ್ತಲ್ವಾ? ನಿಮಗೆ ಬೇರೆ ಆ್ಯನಿಮಲ್ ಇಡಿಯಮ್ಸ್ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.